ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿದ್ದಾರೆ ಕೈ ನಾಯಕರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಕೈ ನಾಯಕರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕೆನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನಿಯಮ ಏನಿದೆ 27 ಅದರ ಅಡಿಯಲ್ಲಿ ಆರ್ ಅಶೋಕ್ ದೂರನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ದೂರು ಕೊಟ್ಟಿದ್ದಾರೆ. ಕೈ ನಾಯಕರು ಅಶಿಸ್ತನ್ನ ಪಾಲಿಸಿದ್ದಾರೆ, ಶಿಸ್ತು ರೀತಿಯಲ್ಲಿ ನಡೆದುಕೊಂಡಿಲ್ಲ, ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಯಮ 27ರ ಅಡಿ ವಿಪಕ್ಷ ನಾಯಕ ಆರ್ ಅಶೋಕ್ ದೂರು ಕೊಟ್ಟಿರುವಂಥದ್ದು ಸ್ಪೀಕರ್ಗೆ ದೂರು ನೀಡಿದ್ದಾರೆ ಅವರು. ಯಾಕಂದ್ರೆ ಆ ರೀತಿಯಾಗಿ ಆಗಿದೆ. ವಿಧಾನಸಭಾಧ್ಯಕ್ಷ ಆಗಿರುವಂತಹ UT ಖಾದರ್ ಏನಿದ್ದಾರೆ ಅವರಿಗೆ ಸುದೀರ್ಘವಾದಂತಹ ದೂರನ್ನು ಕೊಟ್ಟಿರುವಂಥದ್ದು. ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅವರಿಗೆ ಮುತ್ತಿಗೆ ಹಾಕಿ ಅಗೌರವವನ್ನು ತೋರಿಸಿದ್ದಾರೆ. ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಅಡಿ ಇದು ತಪ್ಪಾಗುತ್ತೆ. ರಾಜ್ಯಪಾಲರು ಭಾಷಣ ಮಾಡುವಾಗ ಅಥವಾ ನಿರ್ಗಮಿಸುವಾಗ ಅವರನ್ನು ಅಡ್ಡಪಡಿಸಬಾರದು, ವಿಘ್ನಗೊಳಿಸಬಾರದು, ಭಂಗ ತರಬಾರದು. ಅದು ಉಲ್ಲಂಘನೆ, ನಿಯಮದ ಉಲ್ಲಂಘನೆ ಆಗುತ್ತೆ. ಇದು ಸಂವಿಧಾನದ ಉಲ್ಲಂಘನೆ ಕೂಡ ಹೌದು ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಆರ್ ಅಶೋಕ್ ಸಿಡಿದೆದ್ದಿದ್ದಾರೆ ಈ ಒಂದು ವಿಚಾರವಾಗಿ ಬಿಜೆಪಿ ನಾಯಕರ ವಿರುದ್ಧ. ಒಬ್ಬ ರಾಜ್ಯಪಾಲರಿಗೆ ಯಾವ ರೀತಿಯಾದಂತಹ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ಕೈ ನಾಯಕರಿಗೆ ಗೊತ್ತಿಲ್ಲ. ಅವರಿಗೆ ಕೆಲವೊಂದು ನಿಯಮಗಳು ಗೊತ್ತಿಲ್ಲ. ಸುಮ್ಮನೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಅಗೌರವವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ನಡೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಭಾಧ್ಯಕ್ಷರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. UT ಖಾದರ್ ಅವರಿಗೆ ಆರ್ ಅಶೋಕ್ ಅವರು ನಿಯಮ 27ರ ಅಡಿಯಲ್ಲಿ ದೂರು ಕೊಟ್ಟಿರುವಂಥದ್ದು ಇವರು. ಯಾಕಂದರೆ ಏನು ಕೈ ನಾಯಕರು ನಡೆದುಕೊಂಡ್ರಲ್ಲ, ಅವರನ್ನು ಅಡ್ಡಗಟ್ಟಿದ್ರಲ್ಲ, ಅದು ತಪ್ಪು, ನಿಯಮ ಉಲ್ಲಂಘನೆ ಆಗಿದೆ ಅಲ್ಲಿ ಅಂತ ಹೇಳಿ UT ಖಾದರ್ ಅವರಿಗೆ ಹೋಗಿ ಒಂದು ಸುದೀರ್ಘವಾದಂಥ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿ ದೂರು ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನು ಅಡ್ಡಗಟ್ಟಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ, ಅವರಿಗೆ ಅಗೌರವವನ್ನು ಸೂಚಿಸಿದ್ದಾರೆ. ಇದು ಸರಿಯಲ್ಲ. ಇದು ಸಂವಿಧಾನದ 175 ಅಥವಾ 76ನೇ ಅನುಚ್ಛೇದದ ಅಡಿ. ಅದೆಲ್ಲವನ್ನ ನೋಡಿ ಆರ್ ಅಶೋಕ್ ಅವರು ಈ ರೀತಿಯಾಗಿ ದೂರು ಕೊಟ್ಟಿದ್ದಾರೆ UT ಖಾದರ್ ಅವರಿಗೆ. ಇವರ ಬಗ್ಗೆ ನೀವು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಿ. ಕೈ ನಾಯಕರು ಶಿಸ್ತನ್ನು ಮರಿತಾ ಇದ್ದಾರೆ. ಯಾರಿಗೆ ಯಾವ ರೀತಿಯಾದಂತಹ ಗೌರವವನ್ನು ಕೊಡಬೇಕು, ಹೆಂಗೆ ನಡ್ಕೊಳ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ, ಅದರ ಅರಿವಿಲ್ಲ ಅವರಿಗೆ. ಅದಕ್ಕೆ ನೀವು ಸಭಾಧ್ಯಕ್ಷರೇ, ನೀವು ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆರ್ ಅಶೋಕ್ ಕೇಳ್ತಾ ಇರುವಂಥದ್ದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಂವಿಧಾನದ ಉಲ್ಲಂಘನೆ ಮಾಡಿದಂತಹ ನಡೆ. ಇದನ್ನು ನಾವು ಒಪ್ಪೋದಿಲ್ಲ. ಕಾಂಗ್ರೆಸ್ ನಾಯಕರ ನಡೆಯನ್ನ ಅಂತ ಹೇಳಿ ಆರ್ ಅಶೋಕ್ ತೀವ್ರವಾಗಿ ಖಂಡಿಸಿ ದೂರನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.